ಕತ್ತಲ ಪ್ರಪಂಚ. ಕಣ್ಣಿಗೆ ಕಾಣೋ ಅಲೆನೇ ಸುನಾಮಿ ಅನ್ಕೊಂಡ್ರೆ ಅದರ ಗರ್ಭದಲ್ಲಿರೋ ಚಂಡಮಾರುತನೇ ಈ ಡಾರ್ಕ್ ನೆಟ್. 99% ಜನಗಳಿಗೆ ಗೊತ್ತಿರೋದು ಬರೀ ಇಂಟರ್ನೆಟ್. ಅದನ್ನ ಮೀರಿ ನಿಂತಿರೋ ಇನ್ನೊಂದು ಕರಾಳ ಪ್ರಪಂಚನೇ ಈ ಡಾರ್ಕ್ ನೆಟ್. ಇಲ್ಲಿ ಎಷ್ಟೇ ದೊಡ್ಡವನು ಸಣ್ಣವನಾಗೆ ಕಾಣಿಸ್ತಾನೆ, ಎಷ್ಟೇ ಕೆಟ್ಟವನು ಒಳ್ಳೆಯವನಾಗೆ ಕಾಣಿಸ್ತಾನೆ. ಟೆರರಿಸಂ ಬಂದೂಕಲ್ಲಿ ಭಯ ಕೊಟ್ರೆ ಹ್ಯಾಕರ್ಸ್ ಕೋಡಿಂಗಲ್ಲಿ ಭಯ ಕೊಡ್ತಾರೆ. ಇಲ್ಲಿ ರೆಕಾರ್ಡಲ್ಲಿರೋದು ಅಕೌಂಟಲ್ಲಿರಲ್ಲ, ಅಕೌಂಟಲ್ಲಿರೋದು ಕೈಯಲ್ಲಿ ಇರಲ್ಲ. ಒಟ್ಟಿನಲ್ಲಿ ಆಗೋದೇ ಇಲ್ಲ ಅನ್ನೋ ಕೆಲಸಕ್ಕೆ ಆಗುತ್ತೆ ಅನ್ನೋ ಟ್ಯಾಗ್ಲೈನ್ ಸಿಗೋದೇ ಇಲ್ಲಿ. ಅದು ಒಳ್ಳೇದೇ ಆಗಿರ್ಬೋದು, ಇಲ್ಲ ಕೆಟ್ಟದೇ ಆಗಿರ್ಬೋದು. ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಆಟ. ಲೆಟ್ಸ್ ಬಿಗಿನ್ ದಿ ಶೋ. ಹಲೋ ಹಲೋ, ಫೋನ್ ಎತ್ತೋದಕ್ಕೆ ಎಷ್ಟೊತ್ತು? ಬಾಸ್. ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ರೈಡು. ಹಾ, ರೈಡಾ? ಏಯ್, ರೈಡ್ ಅಂತ ತೆಗಿಯೋ ತಾಂಬರ ತುಂಬ. ಹತ್ತು 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 ಏನೋ ಮಕ್ಕ ನೋಡ್ತಿ, ಹತ್ತು ಹೊಟ್ಟ ಬರೀ. ಟ್ರ್ಯಾಪ್ ಆಗಿರುತ್ತೆ. ಮತ್ತೆ ಈ ನಂಬರಿಂದ ನನಗೆ ಫೋನ್ ಮಾಡಬೇಡ. ಬೇರೆ ಯಾವುದಾದ್ರೂ ನಂಬರಿಂದ ನನಗೆ ಫೋನ್ ಮಾಡು. ಓಕೆ ಬಸ್. ಅಲ್ಲಿಗೆ ಹೋಗ್ಬಿಡು. ಆ ಮನೆನಾ ಬಾಸ್? ಹೌದು, ಅದೇ ಮನೆ. ಏಯ್, ತಗೊಂಡೋಗಿಡ ಸ್ಟೋರ್ ರೂಮಲ್ಲಿ. ಹುಷಾರು, ಏನ್ ನೋಡ್ತೀಯ? ತಗೊಂಡೋಗೋ, ಬೇಗ ಎತ್ಕೊಳ್ಳೋ. ನಾನು ಮಕ್ಳ
ಅಲ್ಲಿ ಆಟ. ಹಾ ರಘು, ಪ್ರಿಯಾ 2 ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ಗೆ ಸಿಗ್ತಾ ಇಲ್ಲ. ಅದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು. ಸೊ ಓಕೆ ಫೈನ್. ಹೋಗಿದ್ದ ಕೆಲಸ ಏನಾಯ್ತು? ಯಾ, ವಿ ಹ್ಯಾಡ್ ಸಮ್ ಪಾಸಿಟಿವ್ ಹೋಪ್ಸ್. ಓ ವೇದಿಕ್ ಆಯುರ್ವೇದಿಕ್ ಸೆಂಟರ್ ಅಂತ 5 ಡೇಸ್ ಟ್ರೀಟ್ಮೆಂಟ್ ಇತ್ತು, ಮುಗಿಸ್ಕೊಂಡು Okay. ಇವಾಗ ಬರ್ತಾ ಇದ್ದೀವಿ. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೆ 2 ಮಂತ್ಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಜಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಪ್ರಿಯಾ, ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ನಿಮ್ಮ ವಾಯ್ಸ್ ತುಂಬ ಡಲ್ ಅನ್ನಿಸ್ತಿದೆ. ನೈಟ್ ಜರ್ನಿ ಮಾಡಿ ಬಂದೆ, ಅದಕ್ಕೆ ಐ ಆಮ್ ವೆರಿ ಟಯರ್ಡ್. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಐ ಫೀಲ್ ಬೆಟರ್. ಬೈ ದ ವೇ, ಹೌ ಆರ್ ಥಿಂಗ್ಸ್ ಇನ್ ಕ್ಯಾಲಿಫೋರ್ನಿಯಾ? In the air, maybe safe. He's safe. Reaches the boundaries somehow. Well, everyone's a winner here. Strong as an ox, Mahendra Singh Dhoni. He's completely mistimed this. Have a look. ಚಿಯರ್ಸ್ಗೋಸ್ಕರ ಸ್ಪೋರ್ಟ್ಸ್ಮನ್ ಕಾಯ್ತಾ ಇರ್ತಾನೆ, ಆದರೆ ಈ ಚಿಯರ್ಸ್ ನನ್ನ ತಮ್ಮನ್ನ ಸರಿ ಮಾಡತ್ತಾ ಅಂತ ನಾವು ಕಾಯ್ತಾ ಇದ್ದೀವಿ. ಅಪ್ಪ ಮನ್ಸಿಗೆ ಹತ್ರ ಇದ್ರು, ಕುಡಿತಕ್ಕೆ ದೂರ ಇದ್ರು. ಮನಸ್ಸು ಒಡೆದೋದ್ಮೇಲೆ ಕುಡಿತಕ್ಕೆ ಹತ್ರ ಆದ್ರು, ಎಲ್ಲ ಮನುಷ್ಯರಿಂದ ತುಂಬ ದೂರ ಆದ್ರು. ಅಪ್ಪ, ಅಮಿತ್, ರಘು, ಪ್ಯಾಷನ್ ಇದೆಲ್ಲ ನನ್ನ ಬಿಟ್ಟು ಹೋಗ್ತಾ ಇದೆ. ಇದನ್ನೆಲ್ಲ ಹಿಡ್ಕೊಂಡು ಲೈಫ್ನ ಲೀಡ್ ಮಾಡೋದೆ ನನಗುಳ್ದಿರೋ ಕೊನೆ ಭರವಸೆ. Just landed. I'll be there.
ಎಕ್ಸ್ಕ್ಯೂಸ್ ಮಿ ಸರ್, ಬ್ರದರ್ ಇಲ್ಲಿ ಹಿಂದೆ ಲೆಫ್ಟ್ ಹೋಗ್ಬೇಕಿತ್ತು. ಮ್ಯಾಪ್ ಆ ಕಡೆ ತೋರಿಸ್ತಲ್ಲ. ಎಕ್ಸ್ಕ್ಯೂಸ್ ಮಿ, ಕ್ಯಾನ್ ಯು ಹಿಯರ್ ಮೀ? ಹೇ, ವೇರ್ ಆರ್ ಯು ಟೇಕಿಂಗ್ ಮಿ ಮ್ಯಾನ್? ಹೇ ಕ್ರೂ, ನಿನ್ನ ಹತ್ರ ಮಾತಾಡ್ತಿರೋದು. ಏನ್ ಮಾಡ್ತಿದ್ದೆ? ಶಿಟ್, ಐ ಬೀಂಗ್ ಟ್ರಾಪ್ಡ್. ಹೇ, ನನ್ನ ಮಾತು ಕೇಳ್ತೀಯ ಇಲ್ವೋ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ. ಶಿಟ್, ಹೇ, ನನ್ನ ಮಾತು ಕೇಳ್ತಿಲ್ವೋ? ಮುಚ್ಕೊಂಡು ಗಾಡಿ ಸೈಡ್ಬೇಕು. ನಿಲ್ಸಲ್ಲ ಅಂದ್ರೆ ನಾನು ಯಾರು ಯಾರೋ ನೀನು? ಲೇ ಜಿಟ್ಟು, ಮಗನೇ ನನ್ನ ತಮಾಷೆ ಕಣೋ. ಬಾಬಾ ಕುತ್ಕೋ. ಬಾ ಬೇಬಿ ಹತ್ತು. ಮಗನೇ, ಕ್ಯಾಪಲ್ಲಿ ಯಾವ ನನ್ನ ಮಗ ಕಿಡ್ನಾಪ್ ಮಾಡ್ಬಿಟ್ಟು ಅಂದ್ಕೊಬಿಟ್ನಲ್ಲ. ನೀನೇನೋ ಬೆಂಗಳೂರು ಲ್ಯಾಂಡ್ ಆದ ತಕ್ಷಣ ಈ ಥರ ಸರ್ಪ್ರೈಸ್ ಕೊಡ್ತೀಯಾ? ಕೂತ್ಕೋ. ಇನ್ನು ತುಂಬಾ ಇದೆ ಬೇಬಿ. ವೆಲ್ಕಮ್ ಟು ಬ್ಯಾಂಗ್ಳೂರ್. ಪಾರಿಜಾತ ಟೂರಿಂಗ್ ಟ್ಯಾಕಿಸ್. ಗುರು, ಇದೇ ನಮ್ಮ ಅಡ್ಡ. ಕಾರ್ಗಳು ತರೋದು, ಇಲ್ಲಿ ಬಿಟ್ಟು ಕ್ಯಾಶ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಲೇ, ಏನ ಇದೆಲ್ಲ? ಬಾಗುರು ಗೊತ್ತಾಗತ್ತೆಲ್ಲ ಹೇಳ್ತೀನಿ. ಅಪ್ಪ, ಚಪಾತಿ.
ಗುಡ್ ಮಾರ್ನಿಂಗ್. ಟಿವಿ ನೋಡ್ತಾ ಇರು. ಐ ಜಸ್ಟ್ ಕಮ್ ಇನ್ ಅ ವೈಲ್, ಓಕೆ? Yashasvi Jaiswal, an unacademy cracking six. ಟಯರ್ಡ್ ಆಗಿತ್ತು, ಹಾಗೆ ಹೋಗ್ಬಿಟ್ಟೆ. ಇದನ್ನು ಕ್ಲೀನ್ ಮಾಡು. ಹಲೋ. ಹಾಯ್ ಪ್ರಿಯಾ, ಗುಡ್ ಮಾರ್ನಿಂಗ್. ಹಾಂ, ಪ್ರಿಯಾ, ವಾಟ್ಸ್ ಹ್ಯಾಪನಿಂಗ್? ನೀನು ಹೀಗಿರೋದು ನನಗೆ ತುಂಬ ಕಷ್ಟ ಆಗುತ್ತೆ. ನೋ, ಐ ಆಮ್ ಫೈನ್. ಪ್ಲೀಸ್ ಅರ್ಥ ಮಾಡ್ಕೋ. ನೀನು ಹೀಗೆ ಟ್ಯಾಬ್ಲೆಟ್ಸ್ನ ಸ್ಕಿಪ್ ಮಾಡ್ತಿದ್ರೆ ಯುವರ್ ಹೆಲ್ತ್ ವಿಲ್ ಗೋ ವರ್ಸ್ಟ್. ಯು ಹ್ಯಾವ್ ಟು ಮೂವ್ ಆನ್. ಮೂವ್ ಆನ್? ನೀನು ತುಂಬ ಡಿಸ್ಟರ್ಬ್ ಆಗಿದೆಯಾ. ನಿನ್ನ ಫೀಲಿಂಗ್ಸ್ನ ನೀನು ಕಂಟ್ರೋಲ್ ಮಾಡ್ಕೋಬೇಕು. ಪ್ರಿಯಾ, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀನು ಪ್ರಾಪರ್ ಮೆಡಿಸಿನ್ಸ್ನ ತಗೊಂಡಿಲ್ಲ ಅಂತಂದ್ರೆ ಯು ವಿಲ್ ಸ್ಟೆಪ್ ಇನ್ ಟು ಹ್ಯಾಲುಸಿನೇಷನ್. ನಿನಗೆ ಗೊತ್ತಲ್ವ ಏನಾಗುತ್ತೆ ಅಂತ. ಯಾರೋ ನಿನ್ನ ಕರೀತಿರೋ ಹಾಗೆ, ಯಾರೋ ನಿನ್ನ ಹಿಂದೆ ನಿಂತಿರೋ ಹಾಗೆ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ವಿಯರ್ಡ್. ಮೇ ಬಿ ಐ ಜಸ್ಟ್ ನೀಡ್ ಸಮ್ ಟೈಮ್. ಅಂದ್ಹಾಗೆ ಹೇಳೋದನ್ನೇ ಮರ್ತೆ. ಮನೆ ಮೇಲೆ ರೈಡ್ ಆಗಿತ್ತು. ಸೊ ಫುಲ್ ಕ್ಯಾಶ್ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಮನೆಗೆ ಶಿಫ್ಟ್ ಮಾಡಿಸಿದ್ದೀನಿ. 1-2 ದಿನ ಅಷ್ಟೇ. ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೆ? ನೋ, ಪರವಾಗಿಲ್ಲ. ಏಯ್, ಯಾರೋ ಅದು ಕಾಲಲ್ಲಿ? ಯಾರೋ ಅದು ಕಾಲಲ್ಲಿ? ಇನ್ನೊಂದೇ ಒಂದ್ಸಲ ಚಾನಲ್ ಚೇಂಜ್ ಮಾಡು ಪ್ಲೀಸ್. ಅಮನ್, ಒಂದೇ ಒಂದ್ಸಲ ಅಪ್ಪ ಇರಿಪ್ಪ. ನೀವು ಚಾನಲ್ ಚೇಂಜ್ ಮಾಡಿಲ್ಲ, ನಾನು ಚಾನಲ್ ಚೇಂಜ್ ಮಾಡಿಲ್ಲ. ದೆನ್ ಹೂಸ್ ಡನ್ ಇಟ್? ಹಿ ಈಸ್ ಓನ್ಲಿ ಡನ್ ಇಟ್ ಪಾ. ಅಮನ್, ಒಂದ್ಸಲ ಟ್ರೈ ಮಾಡು, ಒಂದೇ ಒಂದ್ಸಲ ಪ್ಲೀಸ್. ಜಸ್ಟ್ ಒನ್ಸ್ ಯು ಶೋ ಮಿ. ನೋಡು, ಅಪ್ಪನ್ ತೋರ್ಸು, ನನಗ್ ತೋರ್ಸು. ಹೌ ಡಿಡ್ ಯು ಚೇಂಜ್ ದ ಚಾನಲ್? ಎಲ್ಲ ನಿನ್ ಕೈಯಲ್ಲೇ ಇದೆ ಅಮನ್. ಪ್ಲೀಸ್ ಟ್ರೈ. There's nothing to worry actually, but ಪ್ಯಾನಿಕ್ ಯಾಕಾದ್ರಿ ನೀವು? ಐ ಡೋಂಟ್ ನೋ ಶರತ್. ಬೆಳಗ್ಗೆ ನಡೆದಿದ್ದ ಇನ್ಸಿಡೆಂಟು ನನ್ನ ಡಿಸ್ಟರ್ಬ್ ಮಾಡಿದೆ. Is there slightest chance that he can move his fingers? Or you see any improvements? I really wish, Priya, I could say that. I wish I could say, it's a medical miracle. But ಅದೆಲ್ಲ ಬರೀ ಮೂವೀಸಲ್ಲಿ ಮಾತ್ರ. In reality, sometimes acceptance is the only medicine we have. Yeah?
ಯಾ ಟೇಕ್ ಕೇರ್. ಪ್ರಿಯಾ ಅಂಕಲ್ ಇಲ್ಲಿ ಕಾಣ್ತಾ ಇಲ್ಲ. ಅವರು ಮೋಸ್ಟ್ಲಿ ಲಾನಲ್ಲಿ ಇರಬೇಕು. ಓ ಬೈ ದ ವೇ ಎಂಥ ಪ್ಲೇಸ್ ಇದು, ಎಂಥ ಜಾಗ ಇದು. ಜಸ್ಟ್ 6 months ago, every weekend parties, get-togethers and friends hanging out. Such a happy place, but ಈಗ just pin drop silence. ಪ್ರಿಯಾ, ಬೈ ದ ವೇ ಶ್ರೇಯಾಗೆ ಅಡ್ಮಿಷನ್ ಆಗಿದೆ US ಅಲ್ಲಿ. ಪ್ರಿಯಾ, ಶ್ರೇಯಾ ಮೈ ಕಸಿನ್. ಓ Priya, come on. Just be a little free. I know it's tough, but just hang in there. So, ಶ್ರೇಯಾದ ಅಡ್ಮಿಷನ್ಗೋಸ್ಕರ ನಾನು 2 weeks US ಹೋಗ್ತಾ ಇದ್ದೀನಿ. In this time, any emergency, any time, please call me on my landline number. ನಾನು ಇಲ್ಲದೆ ಇದ್ರು ನಮ್ಮ ಅಸಿಸ್ಟೆಂಟ್ಸ್ ಬಂದು ಹೆಲ್ಪ್ ಮಾಡ್ತಾರೆ. Okay? Don't hesitate to call. And Priya, by the way, ಈ 2 weeks ಅಲ್ಲಿ ನಾನು ನಿನ್ನ ಪ್ರಿಯತಮನ ಕೂಡ ಮೀಟ್ ಮಾಡ್ತಾ ಇದ್ದೀನಿ. I'll probably catch up with him for a couple of beers maybe. I've handled cases which are worse than this. ಇದಕ್ಕಿಂತ worst cases ನೋಡಿದ್ದೀನಿ ನಾನು. I know it's tough. Okay? Just hang in there. Okay? I'll see you then. Bye. Keep yourself busy. ಯಾ ಗುರು ಯಾಕೆ ಚುಟ್ಟು ಕಿರಿಕ್ಬೇಡ. ಕಾಲ್ ತೆಗಿ ಗುರು. ನೋಡ ಮುಂದೆ ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಕಾಲ್ ತೆಗಿಲಿ. ಈಗ ಅಂದೇನ್ ಬರ್ತೀನಿರ ಇಲ್ಲ ಕೂತಿರ ನನ್ನ ಮಗನ ಇನ್ನ ನಿನಗೆ ಗೊತ್ತಿಲ್ಲ. ಇಲ್ಲಿ ಬರಿಡೋಗಳು ಎಲ್ಲ ದುರಾಸೆಗಳು, ದಂಡಿಸಿದ್ರೇನೆ ಸಿಗೋದು ನಿಂಗೆ ಮರ್ಯಾದೆ ಗುರು. ನಿನ್ ಸುತ್ತ ಇರೋರು, ನಿನ್ ಸತ್ಮೇಲ್ ಬರೋರು, ಮುಕ್ಕೊಂಡ ಹಾಕೊಂಡು ಬದುಕೋ ಬೇವಸಿಗಳು. ಇಲ್ಲಿ ದುಡ್ಡು ದೇವರು, ಲೋಕಾನೆ ಕ್ರಿಯಲು, ನರಿ ಬುದ್ಧಿ ತೋರಿಸ್ತಾರೆ ಹುಷಾರಾಗಿರು. ಪಾಪಾನೆ ಫಾದರು, ಮೊಸನೆ ಮದರು, ಕಲಿಯುಗ ಮಗನು ಕಲಿಯಾಗಿರು. ಮಚ್ಚು ಚಾಕು ಚೂರಿ ಲಾಂಗು ಬೇಕಾಗೆ ಇಲ್ಲ. ಸೈಲೆಂಟ್ ಆಗಿದ್ರೆ ನಿಂಗೆ ಏನು ಗಿಟ್ಟಲ್ಲ. ಕೋಟೆ ಕಟ್ಟಿ ಮೇಲೆ ನೀನು ಲೈಫ್ ಅಲ್ಲೊಂದ್ಸಲ್ಲ. ಇಲ್ಲಿ ದುಡ್ಡು ಈಸಿ ಗಚ್ಚುಪ ಕೇಳ. ಹಾವು ಎಣ್ಣಿ ಆಟದಲ್ಲಿ ಏನಿನ್ನ ಎಲ್ಲ. ನೀನತ್ತೋ ಮುಂಚೆ ನಿನ್ನ ನುಂಗಾಕ್ತಾರಲ್ಲ. ಚದುರಂಗ ಆಟದಲ್ಲಿ ರಾಜನೇ ಎಲ್ಲ. ನೋಡ್ತಾಕಿದ್ರೆ ರಾಜನೇ ನಿಂದಲ್ವಾ. ಎಲ್ಲ ದುರಾಸೆಗಳು, ದಂಡಿಸಿದ್ರೇನೆ ಸಿಗೋದು ನಂಗೆ ಮರ್ಯಾದೆಗಳು. ನಿನ್ ಸುತ್ತ ಇರೋರು, ನಿನ್ ಸತ್ಮೇಲ್ ಬರೋರು, ಮುಕ್ಕೊಂಡ ಹಾಕೊಂಡು ಬದುಕೋ ಬೇವಸಿಗಳು. ಇಲ್ಲಿ ಜುಟ್ಟದೆ ಬರೋರು, ಕಾಣೆ ಕುಳಿಯಲು, ನರಿ ಬುದ್ಧಿ ತೋರಿಸ್ತಾರೆ ಹುಷಾರಾಗಿರು. ಪಾಪನೆ ಫಾದರು, ಮೊಸನೆ ಮದರು, ಕಲಿಯುಗ ಮಗ ನೀನು ಕಲಿಯಾಗಿರು. ಇಲ್ಲಿ ಏನು ಸರಿ ಇಲ್ಲ, ಸಮಯಾನು ನಿಂತಲ್ಲ. ನೀನ್ ಅನ್ಕೊಂಡಂಗ್ ಮಾಡು, ನಿನ್ ರೇಂಜ್ಗೆ ಯಾರು ಇಲ್ಲ. ಇಲ್ಲಿ ಯಾವ್ದು ನಿಂತಲ್ಲ, ಕೇಳೋದು ಸಿಗೋದಿಲ್ಲ. ಕಿತ್ಕೊಂಡ್ ತಿನ್ನೋದ್ ಕಲಿ ದುನಿಯಾ ಮಾಡ. ಇಲ್ಲಿ ಸೇರಿ ತಪ್ಪು ಎಲ್ಲ ತೂಕ ಹಾಕೋರಿಲ್ಲ. ಅದೇ ಬಂದ್ರು 3 ನಿಮಿಷ ಭೂಮಿ ಮೇಲೆ ಇರಲ್ಲ. ಮಾಡಿ ಕರ್ಮಗೆಲ್ಲ ಅಂತ್ಯ ಅನ್ನೋದಿಲ್ಲ. ಅಯ್ಯಮ್ಮ ಬಿಟ್ರು ನಾನಂತೂ ಬೀಳಲ್ಲ. ಮಾತೇ ಇಲ್ಲ. ಕಿತ್ಕೊಂಡು ತಿನ್ನು ದುಷ್ಟ ಜಗತ್ತಿನಲ್ಲಿ ನಾನೇ ಮಾನ್ಸ್ಟರ್. ಸುತ್ತ ಇರೋರು, ನಿನ್ ಸತ್ಮೇಲ್ ಬರೋರು, ಮುಕ್ಕೊಂಡ ಹಾಕೊಂಡು ಬದುಕೋ ಬೇವಸಿಗಳು. ಇಲ್ಲಿ ದುಡ್ಡು ದೇವರು, ಲೋಕಾನೆ ಕ್ರಿಯಲು, ನರಿ ಬುದ್ಧಿ ತೋರಿಸ್ತಾರೆ ಹುಷಾರಾಗಿರೋ. ಪಾಪಾನೆ ಫಾದರು, ಮೊಸನೆ ಮದರು, ಕಲಿಯುಗ ಮಗ ನೀನು ಕಲಿಯಾಗಿರೋ.
ಏನೋ ಯಾಕಮ್ಮ? ಅದು ಅಪ್ಪ ನಿದ್ದೆ ಬರ್ತಾ ಇರಲಿಲ್ಲ. ಅಮಿತ್ ಕರ್ತಾಗಿತ್ತು, ಅದಕ್ಕೆ. ಸರಿ ನಡಿಯಮ್ಮ. ಅಮಿತ್, ಅಮಿತ್ ಏನಾಯ್ತು? ಅಮಿತ್, ಅಮಿತ್, ಒಂದ್ ನಿಮಿಷ. ಅಮಿತ್, ಅಮಿತ್, ಯು ಫೈನ್? ರಿಲ್ಯಾಕ್ಸ್, ಅಮಿತ್. ಅಮಿತ್, ಇಸ್ ಓಕೆ ಪ್ರಿಯಾ? ಏನಾಗಲ್ಲ. ಇಸ್ ಓಕೆ ಪಾ, ನೀವು ಹೋಗಿ ಮಲ್ಕೊಳ್ಳಿಪ್ಪ, ನಾನಿಲ್ಲೇ ಇರ್ತೀನಿ. I wonder why I'm always alone. The trouble can be. Most fellows find their way, but it just seems like fate has made a monkey of me. I'm like a raindrop in a cloud. I find I'm lost whenever I am in a crowded place. ಪ್ರಿಯಾ ಮೇಡಮ್ ಇದ್ದಾರಾ? ಮೇಡಮ್ ಚೆನ್ನಾಗಿದ್ದೀರಾ? ನೀವೇನು ಚೆನ್ನಾಗಿರ್ತೀರ ಬಿಡಿ. ಮೇಡಮ್ ನನಗೆ ಆ್ಯಕ್ಚುಲಿ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರೋದಿಲ್ಲ. ಮಾರ್ಚಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಇತ್ತು, ಮಿಸ್ ಆಯಿತು. ಏಪ್ರಿಲ್ನಲ್ಲಿ ಜ್ಯುವೆಲ್ರಿ ಆ್ಯಡ್ ಇತ್ತು, ಅದು ಮಿಸ್ ಆಯಿತು. ನೆಕ್ಸ್ಟ್ ಮಂತ್ ಮಲ್ಟಿ ಲ್ಯಾಂಗ್ವೇಜ್ ಮೂವಿ ಲಾಂಚ್ ಇದೆ, ಅದು ಮಿಸ್ ಆಗಬಾರ್ದು. ಆ್ಯಕ್ಚುಲಿ ಯು ನೋ, ಹಲೋ ಸರ್, ಆಸ್ ಯು ನೋ you're a highly paid costume designer. ಪ್ರತಿ ತಿಂಗಳು ನಮ್ಮ ಕಂಪನಿ ನಿಮಗೆ 10% ಶೇರು ಕೊಟ್ಟು ಕೈ ತುಂಬ ಕಾಸು ಕೊಟ್ಟು ಎವ್ರಿ ಮಂತ್ ನಿಮ್ಮನ್ನ ಫಾಲೋ ಅಪ್ ಮಾಡೋಕ್ಕೂ ನಮಗೆ ಸಂಬಳ ಕೊಡಬೇಕು ಅಂದರೆ ಮೇಡಮ್ ಅಡ್ವಾನ್ಸ್ ತೊಗೊಂಡ್ಮೇಲೆ ಕಮಿಟ್ ಆಗಬೇಕು. ಕಮಿಟ್ ಆದಮೇಲೆ ಕೆಲಸ ಮಾಡಬೇಕಲ್ಲ. ಅದನ್ನು ಬಿಟ್ಟು ಹೀಗೆ ಮನೇಲಿ ಸುಮ್ಮನೆ ಕೂತಿದ್ರೆ ಹೇಗೆ? ಮೇಡಮ್, ನಾನು
ಈ ಥರ ಮಾತಾಡ್ತಿದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ನಾನು ಜಸ್ಟ್ ಇರೋದನ್ನ ಹೇಳಿದೆ ಅಷ್ಟೇ. ನಿಮ್ಮ ಡಿಸೈನ್ಸಿಂದ ನಮಗೆ ಎಷ್ಟೋ ಪ್ರಾಜೆಕ್ಟ್ಸ್ ಬಂದಿದೆ. ಅದು ಬೇರೆ ಅಲ್ಲದೆ ನಮಗೆ ಎಷ್ಟೋ ಕಸ್ಟಮರ್ಸ್ ನಿಮ್ಮ ಡಿಸೈನ್ಸೇ ಬೇಕು ಅಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ನೀವು ಡಿಸೈನ್ಸ್ ಮೇಲೆ ಫೋಕಸ್ಸೇ ಮಾಡಲಿಲ್ಲ ಅಂದ್ರೆ ಹೆಂಗೆ? ಹಾಂ, ನಿಮಗೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅಟ್ಲೀಸ್ಟ್ ಅಡ್ವಾನ್ಸ್ ರಿಟರ್ನ್ ಕೊಡ್ಬೋದಲ್ಲ. ಅದನ್ನ ಏನು ಮೇಡಮ್, ನಮ್ಮ ಪ್ರಾಬ್ಲಮ್ ನಾವು ಹೇಳ್ಕೊಂಡ್ರೆ ನಿಮ್ಮ ತಂದೆ ಸಿಟ್ ಮಾಡ್ಕೊಂಡು ಹೋಗ್ತಾರಲ್ಲ. ವಿ ಆರ್ ಆಲ್ಸೋ ಆನ್ಸರಬಲ್ ಟು ಅವರ್ ಕಸ್ಟಮರ್ಸ್ ಅಲ್ವಾ? ಚಿಟ್ಟು ಬೇಡ, ಚಿಟ್ಟು ಹತ್ರ ಪಡಬೇಡ, ನನ್ನ ಮಾತು ಕೇಳು. ಅವ್ರು ಮತ್ತೆ ಬರ್ತಾರೆ. ಎಲ್ಲ ಹಾಳು ಮಾಡ್ತಿದ್ದಲ್ಲೋ, ಜಸ್ಟ್ ಮಿಸ್ಸು. ನಾವಿಲ್ಲಿ ಏನಕ್ಕಿದೀವಿ ಅಂತ ನಿನಗೆ ಗೊತ್ತು ತಾನೆ? ಕುತ್ಕೋ. ಏನ್ ಬೇಬಿ, ಕ್ಯಾಲ್ಕುಲೇಷನ್ ಸಿಂಕ್ ಆಗ್ತಿಲ್ವಾ?
ನೋ ಟೆನ್ಷನ್ ಬೇಬಿ. ಐ ಹ್ಯಾವ್ ಸೊಲ್ಯೂಷನ್ ಫಾರ್ ಆಲ್ ಕ್ಯಾಲ್ಕುಲೇಷನ್. ನೋಡು, 3 ಲಕ್ಷ ಒಂದ್ ದಿವಸದ ಕಮಾಯಿ. ಅವತ್ತಿಂದ ಕೇಳ್ತಿದ್ದಲ್ಲ ಗುರು, ಏನ್ ಮಾಡ್ತೀಯ ಅಂತ. ಇದೇ ನೋಡು, ಎಫರ್ಟ್ಗೂ ಮೀರ್ ಬರೋ ಪ್ರಾಫಿಟ್. ನನ್ನ ಲೈಫ್ ಹಿಂಗೆ ಗುರು. ವಾರಕ್ಕೆ 1 ದಿವಸ ಕೆಲಸ ಮಾಡ್ತೀನಿ, 6 ದಿವಸ ಮಜಾ ಮಾಡ್ತೀನಿ. ಬೇಬಿ, ನಿನಗೇನಾದ್ರೂ ಪೈಸಾ ಬೇಕಾದ್ರೆ ಹೇಳು, ಬೇಕಾದ್ರೆ 2 ದಿನ ಎಕ್ಸ್ಟ್ರಾ ಕೆಲಸ ಮಾಡೋಣ. ನಿನ್ ಫೋನ್ ಕೊಡು. ಅಯ್ಯೋ ಫಾಕ್, ದುಡ್ಡೆಲ್ಲ ಹೋಯ್ತು. ಚಿಟ್ಟು, ಇದು ನಾನ್ ಮಾಡೋ ಕೆಲಸ. ಒಂದಿನದ ಕೆಲಸ ಅಲ್ಲ, 1 ನಿಮಿಷದ ಕೆಲಸ. 1 ಲಕ್ಷ ಅಲ್ಲ, ಅವನ ಹತ್ರ ಎಷ್ಟು ಲಕ್ಷ ಇದೆಯೋ ಅಷ್ಟು ಲಕ್ಷ. ಬೇಬಿ, ಹೆಂಗಿವೆಲ್ಲ? ಇದಕ್ಕೆ ಡಾರ್ಕ್ ನೆಟ್ ಅಂತಾರೆ. ಕತ್ಲ ಪ್ರಪಂಚನ? ಅದಕ್ಕಿಂತನೂ ಹೆಚ್ಚು. ಇದರಲ್ಲಿ 4 ಸ್ಟೇಜಸ್ ಇದೆ. ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ಹ್ಯಾಕ್ ಮಾಡಿ ಪರ್ಸ್ನಲ್ ಡೀಟೇಲ್ಸ್ನ ಇಟ್ಕೊಂಡು ಅವ್ರನ್ನ ಹೆದರ್ಸ್ಕೊಂಡು ದುಡ್ಡು ಮಾಡೋದಿದೆಯಲ್ಲ, ಅದು ಸ್ಟೇಜ್ 1. ಆನ್ಲೈನ್ ಡ್ರಗ್ ಸಪ್ಲೈ, ಗವರ್ಮೆಂಟ್ ಸರ್ವರ್ನ ಕ್ರ್ಯಾಶ್ ಮಾಡೋದು, ATMನ ಹ್ಯಾಕ್ ಮಾಡೋದು, ಹಿಟ್ಮ್ಯಾನ್ನ ಇಟ್ಕೊಂಡು ದೊಡ್ಡವ್ರನ್ನ ಟಾರ್ಗೆಟ್ ಮಾಡೋದು, ಇದೆಲ್ಲ ಸ್ಟೇಜ್ 2 ಅಲ್ಲಿ ಬರುತ್ತೆ. ಸ್ಟೇಜ್ 3ಅಲ್ಲಿ ಮೆಂಟಲ್ ಸ್ಟ್ರೆಸ್ ಕೊಟ್ಟು, ಪ್ರೆಷರ್ ಕೊಟ್ಟು, ಅವ್ರ ವೀಕ್ನೆಸ್ನ ರೆಕಾರ್ಡ್ ಮಾಡಿ ಬೇರೆಯವ್ರಿಗೆ ಮಜಾ ಕೊಡೋದು. ಅಂದ್ರೆ ಫ್ರಾಗಿಂಗ್, ಒನ್ ಆಫ್ ದ ಫೇಮಸ್ ಟರ್ಮ್ಸ್ ಇನ್ ಡಾರ್ಕ್ ನೆಟ್. ಅಂದ್ರೆ ಈ ಮನೆಯವ್ರಿಗೆ ಗೊತ್ತಾಗ್ತಿರೋ ಹಾಗೆ ಅವ್ರ ಜೊತೆಲೇ ಇದ್ದು ಅವ್ರನ್ನ ಮೆಂಟಲಿ ಟಾರ್ಚರ್ ಮಾಡಿ ಒಂದಿಷ್ಟು ಸ್ಕೇರಿ ಆಕ್ಟಿವಿಟೀಸ್ನ ರೆಕಾರ್ಡ್ ಮಾಡಿಬಿಟ್ಟು ಅವ್ರ ರಿಯಾಕ್ಷನ್ಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಲೈವ್ ಸ್ಟ್ರೀಮ್ ಮಾಡಿ ಅದರಿಂದ ಬಿಟ್ಕಾಯಿನಲ್ಲಿ ದುಡ್ಡು ಮಾಡೋದು. ಇದೇನೆ ಡಾರ್ಕ್ ನೆಟ್ ವರ್ಲ್ಡ್. ಮಗ, ಮತ್ತ ನಾಲ್ಕನೇದು ಇನ್ನೂ ಕ್ರೂಯಲ್. ಅದು ಜೀವ ತೆಗೆವರೆಗೂ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡೋದಾಗ್ಲಿ, ಅದರಿಂದ ದುಡ್ಡು ಮಾಡೋದಾಗ್ಲಿ ಇಂಟ್ರೆಸ್ಟ್ ಇಲ್ಲ. ನೀನು US ಅಲ್ಲಿ ನರ್ಸಿಂಗ್ ಮಾಡ್ತಾ ಇದೀಯ ಅಂತ ತಾನೇ ಹೇಳಿದ್ದು. ನೀನು ಇಲ್ಲಿ ಬಂದು ಕ್ಲಿನಿಕ್ ಇಡ್ತೀಯ ಅನ್ಕೊಂಡ್ರೆ ನೀನ್ ಬಿಡು, ಕಿಂಗ್ ಆಗೋಕ್ಕೆ ಹೊರಟಿದ್ಯಾ? ನಾನು ಅದನ್ನ ಮಾಡೋಣ ಅಂತಾನೆ ಹೋಗಿದ್ದು. ಈಗ ನಾನು ನರ್ಸಿಂಗಲ್ಲಿ ಆನ್ ಜಾಬ್ ಟ್ರೈನಿಂಗ್ ತಗೊತಾ ಇದ್ದೀನಿ. ಇತ್ತೀಚೆಗಷ್ಟೇ ಈ ಡಾರ್ಕ್ ನೆಟ್ ಬಗ್ಗೆ ಇಂಟ್ರೆಸ್ಟ್ ಟ್ರಿಗರ್ ಆಗಿದ್ದು. ಒಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂತ. ಅಲ್ಲ ಬೇಬಿ, ಮತ್ತೆ ಇದನ್ನೆಲ್ಲ ಅಲ್ಲೇ ಮಾಡ್ಬೋದಿತ್ತು ತಾನೆ, ಅದನ್ನ ಮಾಡೋಕೆ ಇಲ್ಲಿಗೆ ಯಾಕೆ ಬಂದೆ? ನಮ್ಮ ಇಂಡಿಯನ್ಸ್ಗೆ ಇದೆಲ್ಲ ಇಷ್ಟ ಆಗಲ್ಲ ಬಿಡು. US ಅಲ್ಲಿ ಸೆಟ್ಲ್ ಆಗಿರೋ ನಮ್ಮ ಇಂಡಿಯನ್ ಕಪಲ್ಸ್ನ ಟಾರ್ಗೆಟ್ ಮಾಡಿದ್ರು. ಅದು ಟಾಪ್ ಹಿಟ್ ಕ್ರಾಸ್ ಮಾಡಿ ಚೆನ್ನಾಗಿ ರೆವಿನ್ಯೂ ಜನರೇಟ್ ಮಾಡಿದೆ. ಸೊ ನಾವು ಇಂಡಿಯನ್ಸ್ ತುಂಬ ಎಕ್ಸ್ಪ್ರೆಸಿವ್. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ಬೈ ಚಾನ್ಸ್ ಯಾರಾದರೂ ಸತ್ತೋದ್ರೆ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀಯಪ್ಪ? ಅಯ್ಯೋ ಹೋಗ್ಬಿಟ್ಟಲ್ಲ ಮಗ, ಹೋಗ್ಬಿಟ್ಟಲ್ಲ ಮಗ, ಮಗ ಮಗ ಹೋಗ್ಬಿಟ್ಟಲ್ಲೋ, ಅಯ್ಯೋ ಹೋಗ್ಬಿಟ್ಟಲ್ಲೋ, ಅಯ್ಯೋ. ಚಿಟ್ಟು, ಅದೇ ವೆಸ್ಟರ್ನ್ ಕಂಟ್ರಿ ಆಗಿದ್ರೆ ಅಷ್ಟೇ. ಲೇ, ಈಗ ಅವ್ರ ಟಾರ್ಗೆಟ್ ನಮ್ಮ ಇಂಡಿಯಾ ಕಣೋ. ನಾನು ಇಲ್ಲವನೇ ತಾನೆ, ಅವಕಾಶ ಸಿಕ್ಕಿದೆ, ಒಂದು ಸಲ ಆಕಾಶ ಮುಟ್ಟು ಬರೋಣ ಅಂತ. ಚಿಟ್ಟು, ನಾನು ನಿನ್ನ ಜೊತೆ ಓಡಾಡಬೇಕಾದ್ರೇ ನನ್ನ ಟಾರ್ಗೆಟ್ ಮನೆನ ನೋಡಾಗಿದೆ. ಏನೇ ಇದ್ರು ರೋಲಿಂಗ್ ಆ್ಯಂಡ್ ಆ್ಯಕ್ಷನ್. ಏ ಮಗ ಮಗ, ನನಗೂ ಈ ಪೊಲೀಸು, ಲಾಯರ್ಸು, ಅವರು ಇವರು ಅಂತ ಅಲ್ದು ಸುಸ್ತಾಗೋಗ್ಬಿಟ್ಟಿದೆ. ಪ್ಲೀಸ್ ಮಗ, ನನ್ನ ಲೈಫು ಸೆಟ್ಲ್ ಮಾಡೋ. ನಾನು ಏನು ಹೇಳ್ತೀಯೋ ಎಲ್ಲ ಮಾಡ್ತೀನಿ ಮಗ, ಪ್ಲೀಸೋ. ಕುಚಿಕು,
ಮನೆ. ಆ ಮನೇಲಿ ಬರೀ 3 ಜನ ಇರೋದು. ನನಗೆ ಗೊತ್ತಾಗಿರೋ ಪ್ರಕಾರ ಒಂದು ಸ್ವಲ್ಪ ದಿನ ಆ ಮನೇಲಿ ಯಾರೂ ಇರೋದಿಲ್ಲ. ಇದೇ ನಮಗೆ ಕರೆಕ್ಟಾಗಿರೋ ಟೈಮ್. ನಾವು ಅಲ್ಲಿ ಹೋಗಿ ಏನೇನು ಸೆಟ್ ಮಾಡಬೇಕೋ ಎಲ್ಲನೂ ಸೆಟ್ ಮಾಡಿಬರೋಣ. ಹಾಂ, ಲೇ ಗೊಂಬೆ ಕಣ ಇದು, ಬರ ಸೈಡ್ಗೆ. ಇಂಥ ಮನೇಲಿ ಈ ಥರ ಸ್ಟೋರ್ ರೂಮ? ಏನ್ ಗುರು ಇದು ಹಿಂಗಿದೆ? ಬಾ. ಚುಟ್ಟು, ಈ ಸ್ಟೋರ್ ರೂಮ್ ನೋಡ್ತಿದ್ರೆ ಎಷ್ಟೋ ವರ್ಷಗಳಿಂದ ಇಲ್ಲಿಗೆ ಯಾರು ಬಂದೇ ಇಲ್ಲ ಅನ್ಸುತ್ತೆ ಕಣ. ಫುಲ್ ಧೂಳು ಹಿಡಿದೋಗಿದೆಯಲ್ಲ ರೂಮು. ಇಲ್ಲಿರೋರು ಪಕ್ಕ ಫ್ಯಾಷನ್ ಡಿಸೈನರ್. ಹೌದು ಗುರು, ಬಾಕ್ಸ್ ತುಂಬಾ ಬರೀ ಬಟ್ಟೆಗಳೇ ಇದ್ದಾವೆ. ಈ ಬೊಮ್ಮೆ ನೋಡಿ ಎದುರ್ಕೊಂಡಲ್ಲ. ಚುಟ್ಟು, ನಾವು ವರ್ಕ್ ಮಾಡೋದಕ್ಕೆ ಇದೇ ಕರೆಕ್ಟ್ ಸೆಟಪ್ ಅನ್ಸುತ್ತೆ. ಪಿಚ್ ಇಸ್ ರೆಡಿ. ನಾವು ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಕ್ಯಾಮ್ರಾಸ್ ಮತ್ತು ರೆಕಾರ್ಡರ್ಸ್ ಮನೆಯ ಎಲ್ಲ ಕಡೆ ಸೆಟ್ ಮಾಡೋದು. ಯಾವ ಕಾರ್ನರು ಬಿಡೋದು ಬೇಡ. From now, the entire house is in my control. ಬ್ರೋ, ಎಲ್ಲಿದ್ಯಾ ಬ್ರೋ? ಇಲ್ಲಿ ಯಾರು ಬರಲ್ಲ ಅಂದೆ. ಇಲ್ಲಿ ನೋಡಿದ್ರೆ ಆಟೋಲ್ ಯಾರೋ ಬಂದು ಏನೇನೋ ಇಳಿಸ್ತಾ ಇದ್ದಾರೆ. ಹಾ, ಓಕೆ, ಸರಿ ಸರಿ, ನಾನೊಬ್ಬನ ಹೆದರ್ಸ್ತೀನಿ ಬಿಡು. ನಾವಿಲ್ಲಿ ಏನಕ್ಕಿದೀವಿ ಅಂತ ನಿನಗೆ ಗೊತ್ತು ತಾನೆ? ಏ ಜುಟ್ಟು, ಅಲ್ಟಿಮೇಟ್ ಕಮೆಂಟ್ಸ್ ಕೊಡ. ನಮ್ಮ ಪ್ರೀವಿಯಸ್ ಎಕ್ಸಿಕ್ಯೂಷನ್ ಸಕ್ಕ ಟ್ರೆಂಡಿಂಗಲ್ಲಿದೆ. ಜನ ಪಾರ್ಟ್ 2 ಕೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಏ ಚಕ್ರಿ, ನೆಕ್ಸ್ಟ್ ಎಪಿಸೋಡ್ ಮಾತ್ರ ಇನ್ನೂ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ. ಸಖತ್ತಾಗಿ ಥ್ರಿಲ್ಲಿಂಗ್ ಆಗಿರ್ಬೇಕು. ಏನಂತ್ಯ? ಇಷ್ಟೊಂದೆಲ್ಲ ಕಷ್ಟಪಡೋ ಬದಲು ಕೆಳಗಿರೋ 2 ಫುಲ್ಲು, ಇನ್ನೊಂದು ಹಾಫ್ನ ಮೇಲೆ ಕಳಿಸ್ಬಿಟ್ರೆ? ಏನು? ಏ ಸುಮ್ಮನೆ ಮಾರಾಯ, ನೀನೊಬ್ಬ ಬೇಬಿ. ನೆಕ್ಸ್ಟ್ ಎಪಿಸೋಡ್ನ ಸಖತ್ ಚಿಂದಿ ಜಕ್ಕಾಸಾಗಿ ಮಾಡೋಣ. ನಿನ್ಗೇನು ಹೆಲ್ಪ್ ಬೇಕು ಹೇಳು, ನಾನು ಫುಲ್ ರೆಡಿ ಇರ್ತೀನಿ. ಏನಂತೀಯ? ಇರು, ನಾನು ಅಡ್ಮಿನ್ಗೆ ಹೇಳಿ ಕನ್ಫರ್ಮ್ ಮಾಡ್ಕೊಂಡ್ಬರ್ತೀನಿ. ಸ್ಟೇಜ್ 4 ಇನ್ನೂ ಕ್ರೂಯಲ್. ಅದು ಜೀವ ತೆಗೆವರೆಗೂ ಹೋಗುತ್ತೆ. ಚುಟ್ಟು ನೋಡಿ, US ಅಲ್ಲಿ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನಾನು ನಿನ್ಗೆ ಹೇಳ್ತಿದ್ನಲ್ಲ ಸ್ಟೇಜ್ 4 ಬಗ್ಗೆ ತುಂಬ ಡೇಂಜರಸ್ ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರೆ ಅಂತ. ಇಲ್ಲಿ ನೋಡು, ಅದೇ ಸ್ಟೇಜ್ 4ಅಲ್ಲಿ ಹೈಯೆಸ್ಟ್ ಕಾಯಿನ್ಸ್ನ ಲೂಟ್ ಮಾಡಿದ್ದಾರೆ. ಆ ವಿಡಿಯೋ ನೋಡಿ ಎಷ್ಟು ವೈರಲ್ ಆಗಿದೆ ಅಂತ. ಸ್ಟೇಜ್ 4 ಅಂಥದ್ದೇನಿದೆ ಆ ವಿಡಿಯೋಲಿ?
ಅದೆಲ್ಲ ನೋಡಬಾರ್ದು ಮಗ. ಸುಮ್ಮನೆ ಪ್ರವೋಕ್ ಆಗ್ತೀವಿ. ನಮ್ಮ ಲಿಮಿಟ್ ಏನಿದ್ರು ಸ್ಟೇಜ್ 3. ಹೊಡೆಯೋದು ನಿಜ ಅಂತಾದ್ರೆ ಆನೆನೇ ಹೊಡೆಯೋಣ. 1 ಟೈಮ್ ಸೆಟಲ್ಮೆಂಟ್. ಚಕ್ರಿ, ಒಂದು ವಿಷಯ ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಇಂಟೆನ್ಷನ್ಸು ಟಾರ್ಚರ್ ಮಾಡಿ ಕೊಲೆ ಮಾಡಿ ದುಡ್ಡು ಸಂಪಾದನೆ ಮಾಡೋದಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ, ನಾವು ಮಾಡೋ ವಿಡಿಯೋ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರಬೇಕು, ಅದರಲ್ಲಿ ಸ್ವಲ್ಪ ದುಡ್ಡು ಮಾಡಬೇಕು. ಅರ್ಥ ಆಯ್ತಾ? ಅಡ್ಮಿನ್ ಕಾಲ್ ಮಾಡ್ತಾ ಇದ್ದಾರೆ. ಹಾಂ, ಹಲೋ. Yeah, sure. Just give me a minute. I'll get my laptop. Yeah. Hey, Juttu. Admin part 2 ಒಪ್ಕೊಂಡ್ಬಿಟ್ಟ ಕಣ. Let's rock it this time. Yes. Hey, part 1ಗೆ ನಮ್ಮ earnings ಎಷ್ಟು ಹೇಳು? ಎಷ್ಟು? 30 bitcoins. ಛೇ, ಆಫ್ಟರ್ ಆಲ್ 30 ಬಿಟ್ಕಾಯಿನ್ಸ್. ಏನಾಯ್ತು? ಇನ್ನೇನು ಬೇಬಿ, ಆಫ್ಟರ್ ಆಲ್ 30 ಕಾಯಿನ್ಸ್ಗೋಸ್ಕರ ಇಷ್ಟೊಂದು ನಿಗ್ರಾಡ್ತಿದ್ಯಾ? ಏ ಲೂಸೋ, ಒಂದು ಬಿಟ್ಕಾಯಿನ್ ವ್ಯಾಲ್ಯೂ ಎಷ್ಟು ಗೊತ್ತಾ? ಎಷ್ಟು? 35 lakhs, 35 ಲಕ್ಷ. ನಾವು ಅರ್ನ್ ಮಾಡಿರೋದು 30 ಬಿಟ್ಕಾಯಿನ್ಸ್ ಅಂದ್ರೆ 10 crores. ವಾವ್. 30 ಕಾಯಿನ್ಸ್ ಅಂದ್ರೆ 10 crores. ಅಂದ್ರೆ ಸ್ಟೇಜ್ 3 ಅಂದ್ರೆ ಇನ್ನೂ ಏನೋ ನಿನ್ನ ಡೌಟು? ಬೇಬಿ, ಆ 4th ಸ್ಟೇಜ್ ವಿಡಿಯೋ ನೋಡಿದಲ್ಲ, ಅವನೆಷ್ಟು ದುಡ್ದಿರಬಹುದು? ಲಾಸ್ಟ್ ಹೈಯೆಸ್ಟ್ ಟಾರ್ಗೆಟ್ ಇದ್ದಿದ್ದು 540 ಬಿಟ್ಕಾಯಿನ್ಸ್. ಇವನು ಅದನ್ನು ಬೀಟ್ ಮಾಡಿದಾನಂದ್ರೆ ಒಂದು 100-200 crores ಅಂತೂ ಹೊಡೆದಿರ್ತಾನೆ. 100-200 crores? ಅಷ್ಟೊಂದು ದುಡ್ಡ? ಚಕ್ರಿ, ಬಿಟ್ಬಿಡು. ನಮಗೆ ಬಂದಿರೋದ್ರಲ್ಲಿ ನಾವು ಖುಷಿ ಪಡೋಣ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹೇ, ಯಾರೋ ಮೇಲ್ ಬರ್ತಿದ್ರು ಅನ್ಸುತ್ತೆ, ಒಂದು ನಿಮಿಷ ಇರು. ಚಕ್ರಿ, ನಮ್ಮ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ನ ನಿನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಇದು ಸ್ಮೋಕ್ ಮೆಷಿನ್, ಇದು ಡಿಸ್ಟಿಲ್ ವಾಟರ್. ಸ್ಮಾಲ್ ಅಮೌಂಟ್ ಆಫ್ ಪ್ಲಸ್ 500 ml ಡಿಸ್ಟಿಲ್ ವಾಟರ್ನ ಮಿಕ್ಸ್ ಮಾಡಿ ಪ್ರಿಯಾ ರೂಮ್ಗೆ ಸ್ಮೋಕ್ನ ಕವರ್ ಮಾಡೋಣ. ಸ್ಮೋಕ್ ಕವರ್ ಆದಾಗ ಪ್ರಿಯಾ ಗಾಬರಿಯಾಗಿ ಪ್ಯಾನಿಕ್ ಆಗ್ತಾಳೆ. ಆಮೇಲೆ ನಾನು ನೀನು ಪ್ರಿಯಾ ರೂಮ್ಗೆ ಹೋಗಿ ಅವಳನ್ನ ಹೆದರ್ಸೋಣ. ಆ ಮೂಮೆಂಟ್ನ ನಾವು ಕ್ಯಾಪ್ಚರ್ ಮಾಡಬೇಕು. ಆಗ ಹಿಟ್ಸ್ ಬರೋದಂತೂ ಗ್ಯಾರಂಟಿ. ಹಾಂ, ಒಂದು ವಿಷಯ ನೆನ್ಪಿಟ್ಕೋ, ನಾವೇನು ಮಾಡಬೇಕು ಅಂದರೆ ಇಬ್ಬರು ಒಟ್ಟಿಗೆ ಹೋಗಿ ಸ್ಮೋಕ್ ಕವರ್ ಮಾಡೋದು ಬೇಡ. ಒಂದ್ಸಲ ನೀನು, ಇನ್ನೊಂದ್ಸಲ ನಾನು ಹೋಗ್ತೀನಿ. ಆದರೆ ಒಂದು ವಿಷಯ ಅಂತೂ ಕರೆಕ್ಟಾಗಿ ನೆನ್ಪಿಟ್ಕೋ, ಈ ಸೈಡ್ ಏನಿದೆ, ಇಟ್ ಇಸ್ ವೆರಿ ವೆರಿ ಡೇಂಜರಸ್. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಮನುಷ್ಯ ರಕ್ತಕಕ್ಕೆ ಸಾಯೋದಂತೂ ಗ್ಯಾರಂಟಿ. ಸೊ ಹುಷಾರಾಗಿ ಮಿಕ್ಸ್ ಮಾಡಬೇಕು. ಗೊತ್ತಾಯ್ತು ಬಿಡು ಮಗ, ನಾನು ನೋಡ್ಕೋತೀನಿ.
ಏಯ್ ಚುಟ್ಟು ತುಂಬ ಹೊತ್ತಾದರೆ ಉಳಿಯಲ್ಲ ಅವಳು. ಏನು ಮಾಡೋದು? ಚುಟ್ಟು ಏನೋ ಮಾಡ್ದೆ? ಪುಣ್ಯಕ್ಕೆ ನಮ್ಮ ಟೈಮ್ ಚೆನ್ನಾಗಿತ್ತು, ಇಲ್ಲಾಂದ್ರೆ ಕಮ್ಮಿ ಇಡ್ಬೇಕಿತ್ತು. ಬರ ಕಡೆ. ನಾನಿನ್ ಏನು ಹೇಳಿದೆ? ಏನು ಹೇಳಿದೆ ಹೇಳು? ಸರ್ ಸ್ವಲ್ಪನೂ ವೇರಿಯೇಷನ್ ಆದ್ರೂ ಕೂಡ ಮನುಷ್ಯ ರಕ್ತಕ್ಕೆ ಹಾಕಿ ಸಾಯ್ತಾನೆ ಅಂತ ಹೇಳಿರಲ್ವಾ? ಈಗ ನೋಡಿ ಏನ್ ಮಾಡಿದ್ಯಾ ಅಂತ. ಸಾರಿ ಮಗ. ಏಯ್ ನಾನು 5 ನಿಮಿಷ ಲೇಟ್ ಆಗಿದ್ರೆ ಹೆಣಗಳು ಬಿದ್ದಿರೋದಲ್ಲಿ. ಏಯ್ ಸಾರಿ ಕಣೋ. ನಂದೇನು ತಪ್ಪಿಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟೆ. ಏನಾಗ್ತಿದೆ ಅವ್ರಿಗೆ? ಅವ್ಳು ಸಾಯ್ತಿದ್ದಾಳೆ ಕಣೋ. ಶಿಟ್. ನೀನ್ ಡಾಕ್ಟರ್ ಅಲ್ವೇನೋ? ಏನಾದ್ರು ಮಾಡೋ ಪ್ಲೀಸ್, ತುಂಬಾ ಭಯ ಆಗ್ತಿದೆ. ನನ್ನಿಂದ ಅವ್ರು ಸಾಯ್ಬಾರ್ದು. ಏನಾದ್ರು ಮಾಡೋ. ಇಟ್ಸ್ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್, ಏನೂ ಆಗಲ್ಲ. ಹೋಗಿ ವಿಂಡೋಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ. ಏ ಮಗ, ನೆಕ್ಸ್ಟ್ ಟೈಮ್ ಇಂಥ ರಿಸ್ಕಿ ಕೆಲಸ ಎಲ್ಲ ಮಾಡೋದು ಬೇಡ. ಏನಾದರೂ ಸಿಂಪಲ್ ಆಗಿರ್ಲಿ. ಐ ಥಿಂಕ್ ವಿ ಆರ್ ಔಟ್ ಆಫ್ ಡೇಂಜರ್. ಸ್ಮೋಕ್ ಎಲ್ಲ ಕ್ಲಿಯರ್ ಆಗ್ತದೆ. ಮಗ ತುಂಬಾ ಹೆದರ್ಬಿಟ್ನೋ. ಹಲೋ ಪ್ರಿಯಾ, ಹೇಗಿದೆಯಾ? ಗುಡ್. ನೀನು? ನನಗೆ ಯಾಕೋ ಭಯ ಶುರುವಾಗಿದೆ. 2 ದಿನ ಆಯಿತು ನಾನು ನಿನಗೆ ಕಾಲೇ ಮಾಡಲಿಲ್ಲ. ಅಟ್ಲೀಸ್ಟ್ ನೀನಾದರೂ ಮಾಡ್ತೀಯ ಅಂದ್ಕೊಂಡೆ. ನೀನು ಮಾಡಲಿಲ್ಲ. ಹೀಗೆ ಆಗೋದ್ರೆ ಇನ್ನೊಂದು ವಾರ ಬಿಟ್ಟು ನಿನ್ನ ಕಣ್ಮುಂದೆ ಬಂದರೂ ನಿನ್ನನ್ನು ಗುರುತಿಸೋದೇ ಕಷ್ಟ ಆಗುತ್ತೆ ಅನ್ಸುತ್ತೆ. ಸೊ ನೋ ಮೋರ್ ವೆಯ್ಟ್ ಪ್ರಿಯಾ. ಆದಷ್ಟು ಬೇಗ ಮದುವೆ ಆಗೋಣ. ಮನೆಯಿಂದ ನನಗೂ ದಿನ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅಮ್ಮ ಕೂಡ ನಿನ್ನ ಹತ್ರ ಮಾತಾಡಬೇಕು ಅಂತಿದ್ರು. ನಾನೇ ಏನೋ ಒಂದು ಹೇಳಿ ಅವಾಯ್ಡ್ ಮಾಡಿಬಿಟ್ಟೆ. ಬಟ್ ಐ ಆಮ್ ಶ್ಯೂರ್ ರಮ್ಯನ್ ರಿಸೆಪ್ಷನ್ಗೆ ಬಂದಾಗ ಡೆಫಿನೆಟ್ಲಿ ಮಾತಾಡ್ತಾರಂತೆ. ಪ್ರಿಯಾ, ಕತ್ಲಲ್ಲಿ ಎಷ್ಟು ಬಣ್ಣ ಇದ್ರು ಕಣ್ಣಿಗೆ ಇಷ್ಟ ಆಗೋದು ಕಪ್ಪು ಮಾತ್ರ. ನಾನು ಬದುಕಿದ್ದಿದ್ರೆ ಭವಿಷ್ಯದ ಬಗ್ಗೆ ಯೋಚಿಸ್ತಿದ್ದೆ. ಆದರೆ ಭವಿಷ್ಯನೇ ಕಾಣಿಸ್ತಿಲ್ಲ ಅಂದರೆ ಬದುಕು ನನ್ನಿಂದ ತುಂಬ ದೂರ ಹೋಗ್ತಿದೆ ಅಂತ ಅರ್ಥ. ಸ್ಟಾಪ್ ಇಟ್ ಪ್ರಿಯಾ, ನೀನು ತುಂಬ ಅತಿ ಆಯಿತು. ನಾನು ಡೈರೆಕ್ಟಾಗಿ ಬಂದು ಮಾತಾಡ್ತೀನಿ. ಬಾಯ್.
ಬಾ ಈಚೆ ಈಚೆ ಬಾ ಹೊಡಿಯೋ ಬೇಬಿ ಮೊನ್ನೆ ಹೊಗೆ ಹಾಕಿದ್ವಲ್ಲ, ಹೇಗಿದೆ ರೆಸ್ಪಾನ್ಸು? ಹೀರಾ, ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್ ಮಗ. ನಾವು ಹಾಕಿರೋ ವಿಡಿಯೋ ವೈರಲ್ ಆಗಿದೆ. ಓ, ಹೀಗೆ ಕಂಟಿನ್ಯೂ ಆಗ್ತಿದ್ರೆ ನಾವು ಸೆಕೆಂಡ್ ಪೊಸಿಷನ್ ಬರೋದು ಡೌಟೇ ಇಲ್ಲ. ಸೂಪರು. ಅದರಷ್ಟು ಈಸಿನೂ ಅಲ್ಲ ಗೊತ್ತಾ. ಈ ಡಾರ್ಕ್ ನೈಟಲ್ಲಿ ಇದ್ದಾರಲ್ಲ, ದೇ ವೆರಿ ಸ್ಮಾರ್ಟ್, ಡೇರ್ ಆ್ಯಂಡ್ ಡೇಂಜರಸ್. ದುಡ್ಡುಗೋಸ್ಕರ, ಮಜಕ್ಕೋಸ್ಕರ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ. ಒಂಥರ ಸೈಕ್ ನನ್ನ ಮಕ್ಕಳು. ಮಗ, ನಂಬರ್ 1 ಪ್ಲೇಸಲ್ಲಿ ಯಾರಿದ್ದಾರೆ ಇವಾಗ? ಆ ವಿಡಿಯೋ ತೋರಿಸು. ನಿನ್ಗೆ ಯಾಕದು? ಅಮ್ಮ ಕಾಲ್ ಮಾಡ್ತಿದ್ರ, ಬಂದೇ ಇರು. Yeah, we girls had a great time. Yeah, I'll just come and meet you, don't worry. And yeah, I'm having my dinner at my place. ನಿಮ್ಮನ್ನ ಈ ಥರ ಡ್ರೆಸ್ಸಲ್ಲಿ ನೋಡಿ ತುಂಬ ದಿನಗಳೇ ಆಯಿತು. ಎಲ್ಲ ಸರಿಯಾಗಿದೆ, ಆದರೂ ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ. ನಾಗು, ನಮ್ಮನೆಯಿಂದ ಮಿಸ್ ಆಗಿ ತುಂಬ ದಿನಗಳೇ ಆಯಿತು. ನಿಮಗೆ ಗೊತ್ತಿರೋ ಹಾಗೆ ಬಲವಂತವಾಗಿ ಅದನ್ನ ತರಕ್ಕಾಗಲ್ಲ. ಹಾಗಂತ ಅದಿಲ್ಲದೆ ಬದುಕಕ್ಕೂ ಆಗಲ್ಲ. ಅಟ್ಲೀಸ್ಟ್ ನಾವು ಬದುಕಿದ್ದೀವಿ ಅಂತ ಹೇಳ್ಕೊಳಕ್ಕಾದ್ರೂ ಈ ಥರ ಇವೆಂಟ್ಸಲ್ಲಿ ಕಾಣಿಸ್ಕೋಬೇಕು. ಹಾಗೆ ಚಾರ್ಮಿ ಆಂಟಿ, ಅನಿಲ್ ಅಂಕಲ್ ನನ್ನ ಬಗ್ಗೆ ಏನಾದರೂ ಕೇಳಿದ್ರೆ ಅವಳು ಯಾವುದೋ ಡಿಸೈನಲ್ಲಿ ಬ್ಯುಸಿ ಇದ್ದಾಳೆ ಅಂತ ಹೇಳು.
ಖುಷಿಯಾಗಿ ಮಾತಾಡೋಕ್ಕಾಗಲಿಲ್ಲ ಅಂದರೂ ಕೈ ಮೇಲಾಯಿಸಿ ಮಾತಾಡಿಸಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಿಂಗಲ್ ಆಗಿ. ಮೌನ ಮಿತಿಯಾಗಿದ್ರೆ ಚಂದ, ಅತಿಯಾದರೆ ಅಪ್ಪ, ನಮ್ಮ ಕೈ ಹಿಡಿದು ನಡೆಸೋ ನೀವೇ ನಮ್ಮಿಂದ ದೂರ ಹೋಗ್ತಿದ್ರೆ ನಮ್ಮ ದಾರಿ ತುಂಬ ಕಷ್ಟ ಆಗುತ್ತೆ. ಸರಿಯಪ್ಪ, ಅಲ್ಲಿಗೆ ಹೋದ್ಮೇಲೆ ನನಗೆ ಕಾಲ್ ಮಾಡಿ. ಹಲೋ ಮೇಡಮ್, ಹೇರ್ ಕಟ್ ಅಪಾಯಿಂಟ್ಮೆಂಟ್ ಇತ್ತಲ್ವಾ? ಓಕೆ. 1 ಅವರ್ ಲೇಟ್ ಆಗುತ್ತೆ. ಓಕೆ, ಆರಾಮಾಗಿ ಬನ್ನಿ. ಮೇಡಮ್, ಯಾರು ನೀವು? ಮೇಡಮ್, ಹೇರ್ ಕಟ್ 1.5 ಅವರ್ ಲೇಟ್ ಆಗುತ್ತೆ ಎಂದಿದ್ರಲ್ಲ. ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಯಿತು, ಅದಕ್ಕೆ ಬೇಗ ಬಂದೆ. ಬನ್ನಿ. ಹಾಗೆ ಅವನಿಗೆ ಕ್ಲೀನ್ ಶೇವ್ ಮಾಡಿಬಿಡಿ.
ಈ ನನ್ನ ಮಗ ಯಾಕೆ ಕೆಳಗೋದ? ಏನು ಮಾಡಕ್ಕೆ ಕೊಟ್ಟಿದ್ದೀನಿ ನೀನು? ಏ ಜುಟ್ಟು ಬೇಡ. ಜುಟ್ಟು ಬೇಡ. ಹೋಗ್ಬೇಡ. ಅಯ್ಯೋ, ಒಂದ್ ಸಣ್ಣ ಕಾಕ್ರೋಚ್. ಇದನ್ನ ನೋಡಿ ಹೆದರ್ಕೊಂಡೆ ನಾನು. ಅವಳು ವಾಪಸ್ ರೂಮಿಗೆ ಹೋಗ್ಬಾರ್ದು. ಹೊಟ್ಟೆ ಇಡು. ಐ ಹ್ಯಾವ್ ಟು ಡೂ ಸಮಥಿಂಗ್. ಹಾಂ, think. Yes, I got it. ಕಾರಿಗೆ ಏನಾಯ್ತು? Thank God. ಹೇ ಪ್ರಿಯಾ, ಹಾಯ್. ಹಾಯ್. ಶ್ರೇಯಾ ಅಡ್ಮಿಷನ್ಸ್ ಎಲ್ಲ ಆಯ್ತಾ? ಅಡ್ಮಿಷನ್ನು ಯಾವುದೋ ಮ್ಯಾನೇಜ್ಮೆಂಟ್ ಕೊಡಲ್ಲ ಆಯಿತು. ಬಟ್ US ಇಸ್ ನಾಟ್ ಆ್ಯಕ್ಚುಲಿ ವೆರಿ ಸೇಫ್. ಯಾಕಂದರೆ ನಮ್ಮ ಪೇಷಂಟ್ ಅವ್ರ ಫ್ಯಾಮಿಲಿ ಅವ್ರಿಗೇನೆ ಒಂದು ಪ್ರಾಬ್ಲಮ್ ಆಯಿತು ಇತ್ತೀಚೆಗೆ. ಇಟ್ಸ್ ಸೋ ಡೇಂಜರಸ್. ಅದೇನೋ ಡಾರ್ಕ್ ವೆಬ್ ಅಂತೆ, ಅದೇನೋ ಫಾಗಿಂಗ್ ಅಂತೆ, ಅದೇನೋ ಮನೆಯವ್ರು ಗೊತ್ತಾಗ್ದಂಗೆ ಮನೇಲಿ ಕ್ಯಾಮ್ರಾಸ್ನ ಇಟ್ಬಿಟ್ಟು ಆ ಕ್ಯಾಮ್ರಾಸ್ ಮುಂದೆ ಆಗೋ ಆ್ಯಕ್ಷನ್ಸ್ನ ಕ್ಯಾಪ್ಚರ್ ಮಾಡಿ ಅದು ಯಾರಿಗೋ ಮಾರ್ತಾರಂತೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗ್ಬಿಟ್ಟಿತ್ತು. ಬಟ್ ನಮ್ಮ ದೇಶದಲ್ಲಿ ಹಿಂಗೆಲ್ಲ ಆಗಲ್ಲ ಅನ್ಸುತ್ತೆ. ಯಾಕಂದ್ರೆ ಒಂದು ಜಿರಳೆ ಓಡಾಡಿದ್ರೇನೆ ಅದಕ್ಕೆ 4 ಜನ ನಿಂತ್ಕೊಂಡ್ಬಿಡ್ತಾರೆ. ಒಬ್ಬ ಚಾಪೆ, ಚಪ್ಪಲಿ, ಪರ್ಕೆ ಹಿಡ್ಕೊಂಡ್ಬಿಟ್ಟು. ಯಾರು ನೀವು? ಮೇಡಮ್, ಹೇರ್ ಕಟ್ ಅಪಾಯಿಂಟ್ಮೆಂಟ್ ಇತ್ತಲ್ವಾ, 1 ಅವರ್ ಲೇಟ್ ಆಗತ್ತೆ ಅಂತ ಹೇಳಿದ್ದೆ. ಹೌದಾ? ಮತ್ ಅವಾಗ್ಲೇ ಒಬ್ರು ಬಂದ್ರಲ್ವಾ? ಕಳ್ಳ ಗಿಳ ಬಂದ್ಬಿಟ್ಟವನ. ಪ್ರಿಯಾ, ನಡಿ ನೋಡೋಣ. ಹೀಗೆ ಸಿಕ್ಕಾಕೊಂತೀವಿ. ಎಲ್ಲ ಅಡ್ವರ್ಟ್ ಮಾಡ್ತಿದ್ದೆ ನಾನು. ಇಲ್ಲೇ ಇದ್ನಲ್ಲ. ಬೇರೆ ರೂಮಲ್ಲಿ ಇರ್ಬೋದು, ನಡಿ ನೋಡೋಣ. ಇವನು ಬೇಕಂದ್ರೆ ಬಿಟ್ಟೋಗಿದ್ದಾನೆ. ನೀವಿಬ್ರು ಈ ಕಡೆ ನೋಡಿ, ನಾನು ಆ ಕಡೆ ನೋಡ್ತೀನಿ. ಓಕೆ ಮೇಡಮ್.
ನೀನು ಅಲ್ಲೋಗಿ ನೋಡು. ಶಿಟ್, ಈ ಡೈರೆಕ್ಷನಲ್ಲಿ ಬರ್ತಿದ್ದಾನೆ. ಸ್ಟೋರ್ ರೂಮ್ ಇದು. ಯೋ ಎಲ್ಲೋದಪ್ಪ ನೀನು? ಬಂದ ರೀ ಸರ್. ಹಲೋ, ನಾನು ಆಸಮ್ ಕಂಪನಿ ಮ್ಯಾನೇಜರ್ ಮಾತಾಡ್ತಿರೋದು. ಸರ್ ಹೇಳಿ ಸರ್. ಯಾವ ಅಡ್ರೆಸ್ಗೆ ಹೋಗಿದ್ದೆ ನೀನು? ಸರ್ ಅದೇ ಒಂದು ಹುಡುಗನ ಶೇವಿಂಗ್ ಇದೆ ಅಂತ ಹೇಳಿದ್ರಲ್ಲ ಅಲ್ಲಿಗೆ. ಅಲ್ಲಿ ಯಾಕಪ್ಪ ಹೋಗಿದ್ಯಾ? ನಾನು ಅಲ್ಲಿಗೆ ಆಲ್ರೆಡಿ ಮುರಳಿನ ಕಳಿಸಿದ್ದೀನಿ. ಓ ಹೌದಾ ಸರ್? ನಾ ಇನ್ನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಹೋಗು. ವೆಯ್ಟ್ ಮಾಡ್ತಿದ್ರೆ ಬೇಗ ಹೋಗು. ಹೊರಡು, ಈಗಲೇ ಹೊರಡು. ಮೇಡಮ್ ಒಂದು ನಿಮಿಷ, ನಮ್ಮವರೇ ಮುರಳಿ ಅಂತ ಬಂದಿದ್ದಾರಂತೆ. ಸಾರಿ ಮೇಡಮ್, ನಾ ಬರ್ತೀನಿ. ಹಾಂ ಸರ್, ಜಸ್ಟ್ ಕನ್ಫ್ಯೂಷನ್ ಸರ್. ಓಕೆ ಸರ್. ನೀನು ಅವಾಗಲೇ ಇರಲಿಲ್ಲ ಅಲ್ವಾ? ಶೇವಿಂಗ್ ನೀರು ಬೇಕಿತ್ತು, ತರಕ್ ಹೋಗಿದ್ದೆ. ಮಗಳೇ, ನಿನ್ನ ಫಸ್ಟ್ ID ಕಾರ್ಡ್ ಕೊಡಪ್ಪ ಇಲ್ಲಿ. ನೀನು ಪ್ರಿಯಾ, ಇವೆಲ್ಲ ಚೆಕ್ ಮಾಡ್ಬೇಕು ಪ್ರಿಯಾ. ID ಇಲ್ಲ ಯಾವ ಬಾಡಿನೂ ಮನೆ ಒಳಗೆ ಬರಬಾರ್ದು. ನಿನಗೇನು ಗೊತ್ತಾಗಲ್ಲ, ನಾನು ಇರೋದಕ್ಕೆ ಸರೋಯ್ತು. ಶರತ್, ಇವ್ರ ಹತ್ರ ಎಲ್ಲ ಏನ್ ID ಕೇಳೋದು? ID ಎಲ್ಲ ಏನ್ ಬೇಕಾಗಿಲ್ಲ, ನೀವು ಹೋಗ್ಬೋದು. ಏನು ಪ್ರಿಯಾ ನೀನು? ಆಯ್ತು ನಡಿಯಪ್ಪ ನೀನು. ಏನೋ ಮಾಡ್ತಿದ್ದೆ ಕೆಳಗೆ? ಏನಿಲ್ಲಪ್ಪ. ಚುಟೋ, ಇದ್ಯಾಕೋ ಸರಿ ಕಾಣಿಸ್ತಿಲ್ಲ. ಹೇ ಚಿಲ್ ಬ್ರೋ, ನಾವು ಟಾಪಲ್ಲಿ ಬರಬೇಕು ಅಂತ ನಾನೇ ಏನೇನೋ ಎಕ್ಸ್ಟ್ರಾ ಪ್ಲಾನ್ ಮಾಡಿಬಿಟ್ಟು ಏನೇನೋ ಮಾಡ್ತಾ ಇದ್ದೀನಿ. ನೀನ್ ಬಿಡಪ್ಪ, ನನಗೆ ಸಪೋರ್ಟೇ ಮಾಡಲ್ಲ ಅಂತೀಯ. ಚಕ್ರಿ, ನಾನು ನಿನ್ಗೆ ಅವತ್ತೇ ಹೇಳಿದ್ದೀನಿ, ನಮ್ಮ ಇಂಟೆನ್ಷನ್ ಈ ರೀತಿ ಟಾರ್ಚರ್ ಕೊಡೋದಲ್ಲ. ನಮ್ಮಿಂದ ಯಾರ ಜೀವಕ್ಕೂ ತೊಂದರೆ ಆಗ್ಕೂಡ್ದು. ನೋ ವೇ ಬ್ರೋ, ನಾವು ಮಾಡ್ತಿರೋದಿಷ್ಟೇ. ಜಸ್ಟ್ ಪ್ಲಾನ್ ಮಾಡು, ವಿಡಿಯೋ ಮಾಡು, ಅಪ್ಲೋಡ್ ಮಾಡು, ವೈರಲ್ ಮಾಡು. ಪ್ಲಾನ್ ಮಾಡು, ವಿಡಿಯೋ ಮಾಡು, ಅಪ್ಲೋಡ್ ಮಾಡು, ವೈರಲ್ ಮಾಡು, ಅಷ್ಟೇ. ಇಲ್ಲ, ನಿನ್ನ ಇಂಟೆನ್ಷನು ಬೇರೆನೇ ಇದೆ. ನೀನು ಆ ಮೂಟೆಯಲ್ಲಿರೋ ದುಡ್ಡು ನೋಡ್ದಾಗಿಂದ ನಿನ್ನ ಇಂಟೆನ್ಷನು, ನಿನ್ನ ಆಕ್ಟಿವಿಟೀಸು ಎರಡು ಬೇರೆ ಇದೆ. ಏನು ನಿನ್ನ ಪ್ಲ್ಯಾನು? ಕೆಳಗಿರೋರ್ನೆಲ್ಲ ಎತ್ತಾಕಿ ಮೂಟೆಯಲ್ಲಿರೋ ದುಡ್ಡು ಎತ್ತಾಕೊಂಡು ಹೋಗೋಣ ಅಂತ ತಾನೆ? ಅದೇ ತಾನೇ ನಿನ್ನ ಪ್ಲ್ಯಾನು? ಲೋಕಲ್ ಬುದ್ಧಿ ಕಣೋ ನಿಂದು. ಲೋಕಲ್ ಬೇಬೆ, ಬರೀ ಆ ದುಡ್ಡಿಗೆ ನಾನು ಇಷ್ಟೊಂದು ಆಸೆ ಪಡೋದಾದ್ರೆ ಕೆಳಗಿರೋ 2.5 ಜೊತೆ ನಿನ್ನನ್ನು ಎತ್ತೋದು ನನಗೆ ದೊಡ್ಡ ವಿಷಯನೇ ಅಲ್ಲ.
ತಮಾಷೆ ಮಾಡ್ದೆ ಮಾರಾಯ. ಏಯ್ ಏನೋ ಇಷ್ಟಕ್ಕೆಲ್ಲ ಸೀರಿಯಸ್ ಆಗ್ತೀನೋ? ಏ ಏನಾಯ್ತಾ ನಿನ್ಗೆ? Come on, come on, come on. Can Sumo Shonga become the hero today? Come on. Taken from 3 more runs. That's what the fight needed. It's gone for it. That's going to be a super over. Is it going to It is! This is unbelievable from Dinesh We won! Karthik to 6. One of the Amit, fastest yes, 6 we won. Yeah, we won. What has Dinesh Karthik achieved? He's my man of the match for tonight. Amit, if everything was good, ಇವತ್ತು ನೀನು ಇಂಡಿಯನ್ ಟೀಮ್ಗೆ ಆಡ್ತಿದ್ದೆ. ನಮ್ಮ ಪ್ರಾಬ್ಲಮ್ಮೇ ಇಷ್ಟು. ತುಂಬ ಖುಷಿಯಾದ್ರು, ತುಂಬ ನೋವಾದರೂ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ಲ. ಅದೆಷ್ಟು ನಾವು ಪ್ರಯತ್ನ ಪಟ್ಟರು ನಮ್ಮ ಮನಸ್ಸು ನಮ್ಮನ್ನು ಸಪೋರ್ಟೇ ಮಾಡಲ್ಲ. ಇಟ್ ಪ್ಲೇಸ್ ಇಟ್ಸ್ ಓನ್ ವೇ. ಅವತ್ತು ಒಂದು ದಿನ ಆ ಒಂದು ಮೂಮೆಂಟ್ ನಿನ್ನ ಕಂಟ್ರೋಲ್ ಮಾಡ್ಕೊಂಡಿದ್ದಿದ್ರೆ it's not the end. You can still do it. ಅಲ್ಲಿ ನೋಡು, ಆ ಗ್ರೌಂಡ್ ನೋಡು, ಆ ಚಿಯರ್ಸ್ ನೋಡು, ಆ ಕ್ರೇಸ್ ನೋಡು. Don't let yourself down. I'm there with you. We will do it. Okay? ನಿನಗೆ ಹಸುವಾಗ್ತಿರ್ಬೇಕಲ್ವಾ? I'll get you something to eat. Okay? Amit! ಏನಾಯ್ತು? Amit! 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 ಎದ್ದೇಳು. Amit! Amit! ವಾವ್. Amit! ನೀನಂತೂ ನನಗೆ ಸಪೋರ್ಟ್ ಮಾಡಲಿಲ್ಲ, ಆದ್ರೆ ಆ ದೇವ್ರು ನನ್ನ ಜೊತೆ ಇದ್ದಾನೆ. ನೋಡ್ ಬೇಬಿ, ಲೈವ್ ಡೆತ್ ಸೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ಟೇಜ್ 4 ಎಂಟ್ರಿ ಕೊಟ್ವಿ. Amit! ಈ ಸಲ ಬರೋ ಬಿಟ್ಕಾಯಿನ್ ಅಲ್ಲಿ ನಾವು ಫುಲ್ ಸೆಟ್ಲ್ ಆಗ್ತೀವಿ. Amit, pick up the phone. Amit, shit, Amit, pick up the phone. ಏಯ್ ಕ್ಯಾಮರಾ ಕಾಲ್ ಮಾಡಿದೆ? ಯಾರಿಗೂ ಫೋನ್ ಮಾಡಕ್ಕಾಗಬಾರ್ದು. Come on. Hello. 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 Hello, Sharat. Sharat. Hello. ಇಮಿಡಿಯೇಟ್ ಆಗಿ CPR ಕೊಟ್ರೆ ಅವ್ನು ಉಳಿಸ್ಕೋಬಹುದು. ಅದೆಲ್ಲ US ಅಲ್ಲಿ, ಇಲ್ಲವೆಲ್ಲ ನಡೆಯಲ್ಲ.
ಪ್ರಿಯಾ, ಡಾಕ್ಟರ್ ಒಂದು ಬ್ಯಾಗ್ ಕೊಟ್ಟಿದ್ರಲ್ಲ, ಅದ್ರಲ್ಲಿ ಒಂದು ಫೈಲ್ ಮಿಸ್ ಆಗಿ ಬಂದಿದೆ. ನೀವ್ಯಾರು? ಅವ್ರ ಅಸಿಸ್ಟೆಂಟ್. Come with me. Come fast. ಡಿಫ್ಯಾಬ್ಯುಲೇಟರ್ ಇದೆಯಾ? ಗಾಡ್, ಏನ್ ಮಾಡೋದೀಗ? What are you doing? ಹಾರ್ಟಿಗೆ ಡೈಗ್ನಲ್ಲಿ ಕರೆಂಟ್ ಪಾಸ್ ಮಾಡಿದ್ರೆ ಹಾರ್ಟ್ ರೀಪಂಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯು ಸ್ಟೇ ಅವೇ. 1 2 ಕ್ಲಿಯರ್. 1 2 ಕ್ಲಿಯರ್. Amit. Amit. ಪ್ರಿಯಾ, ವೇಟ್. ಶಾರ್ಟ್ ಆಗಿದೆ. ಪ್ರಿಯಾ, ಹೀಸ್ ಓಕೆ ನೌ, ಹೀಸ್ ಫೈನ್. ಕೂಲ್ ಡೌನ್. ನಾಳೆ ಬೆಳಿಗ್ಗೆ ಇವನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಐ ಇನ್ಫಾರ್ಮ್ ದ ಡಾಕ್ಟರ್. Thank you. ಏಯ್ ಬೇಬಿ, ಏನಾಯ್ತು? ಏನಾಯ್ತು? ಏನ್ ಮಾಡ್ತಿದ್ಯೋ? ಏಯ್, ಏನಾಯ್ತು ಬೇಬಿ? ಯಾಕೋ? ಏಯ್, ಯಾಕೋ ಎಲ್ಲ ಪ್ಯಾಕ್ ಮಾಡ್ತಿದ್ಯಾ? ಯಾಕೋ ಹಿಂಗ ಆಗ್ತಿದ್ಯಾ? ಏಯ್ ಇರೋ. ಏ ಬೇಬಿ, ಏನಕ್ಕೋ ಪ್ಯಾಕ್ ಮಾಡ್ತಿದ್ಯಾ? ನಿನ್ ಜೊತೆ ಕೆಲಸ ಮಾಡಕ್ಕಾಗೋದಿಲ್ಲ. ಏಯ್ ಬೇಬಿ, ಏನಕ್ಕೋ? ನಿನ್ ಜೊತೆ ಕೆಲಸ ಮಾಡಕ್ಕಾಗೋದಿಲ್ಲ. ಏಯ್, ನನ್ ದುಡ್ಡು ಫುಲ್ ಸೆಟಲ್ಮೆಂಟ್ ಮಾಡ್ದೆ. ಹೆಂಗ್ ಹೋಗ್ತೀಯ ನೀನು?
ಚಕ್ರಿ ನಾನಿದ್ದೇನೆ ನಿನಗೆ ದುಡ್ಡು ಸಿಗೋದು. ಚಕ್ರಿ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ, ಗಟ್ಟಿಯಾಗಿ ಹಿಡ್ಕೋ ಬೇಬಿ, ಬಿಡ್ಬೇಡ ಮಾಡು ಬೇಬಿ, ಬಿಡ್ಬೇಡ. Priya, come. See, your friends are waiting for you. ತಿನ್ನೋದಿಕ್ಕೇನ್ ತಗೋತೀರಾ? ಬಿಸ್ಕೆಟ್ಸ್ ಓಕೆನಾ ಸುಮನ್? ಬೇಬಿ, ನನ್ನ ಜೊತೆಗೆ ಗೇಮ್ ಮಾಡ್ಬಿಟ್ಟಲ್ಲೋ, ಗೊತ್ತಿರೋರ್ ಮನೆಗೆ ಕರ್ಕೊಂಡು ಬಂದು ನನಗೆ ಪ್ರಿಫರ್ ಮಾಡ್ಬಿಟ್ಟೆ. ನನಗೆ ಏನೂ ಗೊತ್ತಾಗ್ತಿಲ್ಲ ಇಲ್ಲಿ. ತಗೊಳ್ಳಿ, ತಿನ್ನಿ. ತಗೊಳ್ರೋ. ಓ ಗಾಡ್, ನೀರ್ ತರದೇನೆ ಮರ್ತ್ಬಿಟ್ಟೆ. ಈಗ್ಲೇ ತರ್ತೀನಿ. ಚಕ್ರಿ, ತಗೊಳ್ಳಿ. ನಮ್ಮ ಹೆಸರು ನಿಮ್ಗೆ ಬರೀ ಹೆಸರು ಮಾತ್ರ ಅಲ್ಲ, ನೀವ್ ಬಂದ್ ಫಸ್ಟ್ ಡೇ ಇಂದಾನೆ ನೀವ್ ಇಲ್ಲಿರೋ ವಿಷಯ ಗೊತ್ತು. ಅವತ್ತೇ ಅನ್ಕೊಂಡೆ ನಿಮ್ಮನ್ನ ಇಲ್ಲಿಂದ ಓಡಿಸ್ಬೇಕು ಅಂತ. ಆದ್ರೆ ಅವತ್ತು ನೀವ್ ಕೊಟ್ಟ ಸಿಗ್ನಲ್ ಇಂದ ನನ್ನ ತಮ್ಮನ್ನ ಉಳಿಸ್ಕೊಂಡೆ. ಅವಾಗ ಅನ್ನಿಸ್ತು ನೀವ್ ಇಲ್ಲಿರೋದ್ರಿಂದ ನಮಗ್ ಯಾವ ಹಾಮು ಇಲ್ಲ ಅಂತ. ಬದ್ಲಾಗಿ ನೀವ್ ನನಗೆ ಒಳ್ಳೇದ್ ಮಾಡಕ್ಕೆ ಬಂದಿದ್ದೀರಾ ಅಂತ. ಚಕ್ರಿ, ನೀನ್ ಯಾವಾಗ್ಲೂ ಕೇಳ್ತಿದ್ದೆ ಅಲ್ವಾ, ಇವ್ರ ಹತ್ರ ಇಷ್ಟೊಂದು ಆಸ್ತಿ ಇದ್ರು ಇವ್ರ ಮುಖದಲ್ಲಿ ಒಂದಿನನೂ ನಗು ನೋಡ್ಲಿಲ್ಲ ಅಂತ. ನಮ್ಮ ಹತ್ರ ಇರೋ ತುಂಬಾ ದೊಡ್ಡ ಆಸ್ತಿ ಅಂದ್ರೆ ನಗು. ಆ ನಗು ನನ್ ತಮ್ಮ. ಹಿಡ್ಕೊಳ್ಳಿ ಅವನ್ನ. ಏ ಅಮರ್, ಏ ನಿಂತ್ಕೋ. ಏ ನನ್ನ ನಡೆಸ್ತ್ಯಾ, ನಿಂತ್ಕೊಳ್ಳೋ. ಆದ್ರೆ ಆ ಆಸ್ತಿ ನಮ್ಮ ಹತ್ರ ತುಂಬಾ ದಿನ ಉಳಿಲಿಲ್ಲ.
ಕೆಳಗಡೆ. ಸರ್ಪ್ರೈಸ್ ಫಾರ್ ಯು ಆಲ್. ಹೇ ತರ್ಲೆ ಇಳಿಯೋ ಕೆಳಗೆ. ಡ್ಯಾಡ್, ಯು ಆರ್ ಮೈ ಹೀರೋ ಡ್ಯಾಡ್. ಐ ಅಚೀವ್ಡ್ ಇಟ್ ಡ್ಯಾಡ್. ನ್ಯಾಷನಲ್ ಕ್ರಿಕೆಟ್ ಟೀಮ್ ಸೆಲೆಕ್ಟ್ ಆಗಿದ್ದೀನಿ ಡ್ಯಾಡ್. ನಿಮ್ ತರನೇ ನಾನು ನೇಷನ್ಗೆ ಆಡ್ತೀನಿ ಡ್ಯಾಡ್. ಅಪ್ಪ, Yes, I feel like flying. I achieved it. I did it, Dad. I did it, Dad. ಸುಮನ್, ಚಕ್ರಿ, ನೀವು ಮಾಡ್ತಿದ್ದಿದ್ದ ಆಕ್ಟಿವಿಟೀಸ್, ತರ್ಲೆಗಳು ನಮಗೆ ನಮ್ಮ ಹಳೆ ದಿನಗಳನ್ನ ನೆನ್ಪು ಮಾಡ್ತಿತ್ತು. ಲೈಫೇ ಬೇಡ ಅಂದ್ಕೊಂಡಿದ್ ನಮ್ಗೆ ನೀವು ಹೊಸ ಚೈತನ್ಯ ತುಂಬಿದ್ರಿ. ನಮ್ಮನ್ ಯಾರೋ ನೋಡ್ತಾ ಇದ್ದಾರೆ ಅಂತ ದಿನ ಹೊಸದಾಗಿ ಕಾಣೋ ಪ್ರಯತ್ನ ಮಾಡ್ತಿದ್ವಿ. ನೀವ್ ಕೊಡೋ ಸರ್ಪ್ರೈಸ್ಗೆ ರಿಯಾಕ್ಟ್ ಮಾಡಿ ನಿಮಗೆ ಖುಷಿ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಡಾಕ್ಟರ್ ಹೇಳಿರೋ ಪ್ರಕಾರ ನನ್ನ ತಮ್ಮನ ಹೆಲ್ತ್ ಅಲ್ಲಿ ತುಂಬಾ ಪಾಸಿಟಿವ್ ಚೇಂಜಸ್ ಕಾಣ್ತಾ ಇದೆ. ನೀವ್ ಯಾವತ್ತೂ ನನ್ಗೆ ಅಪರಿಚಿತರಲ್ಲ. ನೀವು ನಮ್ಮ ತಮ್ಮಂದ್ರೆ. ಅಲ್ಲ, ನಾವಿಲ್ಲಿಗೆ ಬಂದಿರೋದು ನೀವ್ ಏನು ಹೇಳೋ ಅವಶ್ಯಕತೆ ಇಲ್ಲ, ನಮ್ಗೆಲ್ಲ ಗೊತ್ತು. ಆಕ್ಚುಲಿ ಈ ಮನೆನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ನಿಮಗೆ ಎಷ್ಟು ದಿನ ಇಷ್ಟನೋ ಅಷ್ಟು ದಿನ ಯಾವ ಸಂಕೋಚನೂ ಇಲ್ಲದೆ ಇಲ್ಲೇ ಇರಿ. ಆದ್ರೆ ಒಂದೇ ಒಂದ್ ರಿಕ್ವೆಸ್ಟ್, ದಯವಿಟ್ಟು ಇನ್ಮುಂದೇನಾದ್ರೂ ಬೇರೆ ದಾರಿಯೆಲ್ಲ ಬಿಟ್ಟು ಮೇನ್ ಡೋರ್ ಮಾತ್ರ ಯೂಸ್ ಮಾಡಿ. ಆಲ್ರೆಡಿ ಒಂದ್ ತಮ್ಮನ್ನ ಕಳ್ಕೊಂಡಿದ್ದೀನಿ. ಯು ಆರ್ ಇನ್ ಹ್ಯಾಲುಸಿನೇಷನ್. ಯಾರೋ ನಿನ್ ಜೊತೆ ಮಾತಾಡಿದ ಹಾಗನ್ಸುತ್ತೆ, ಯಾರೋ ನಿನ್ ಹಿಂದೆ ನಿಂತಿರೋ ಹಾಗನ್ಸುತ್ತೆ. ಈ ಡಾರ್ಕ್ ವೆಬ್ ಅನ್ನೋದು ಒಂದು ಬೇರೆನೇ ಪ್ರಪಂಚ. ಅಥವಾ ತುಂಬ ಡಿಪ್ರೆಸ್ ಆಗಿರೋದು, ಲೈಫಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿರೋದು, ಇದು ವಾಪಸ್ ಬರೋದೇ ಕಷ್ಟ. Stage 4